ನಮ್ಮನ್ನೆಲ್ಲ ಒದ್ಬಿಟ್ಟಿದ್ದೀರಲ್ಲ, ಈಗೇನ್ ಹೊಸ್ತಾ ಕಾಳಜಿ? ನೋಡು, ಈ ಕಣ್ಮುಚ್ಕೊಂಡು ನಂಬ್ತಾ ಇರೋದ್ರಿಂದಾನೆ ನಮಗೆ ಗೊತ್ತಿಲ್ದಾಗ ಏನೋ ತಪ್ಪು ಮಾಡ್ತಾ ಇದ್ದಾನೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬ್ಯಾಗ್ ತೆಗೆದು ನೋಡು, ಇವನು ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಏನ್ ಅನ್ಕೊಂಡಿದ್ದೀರಾ ನೀವು? ಯಾವಾಗ ನೋಡಿದ್ರು ನನ್ನ ಮಗನ ಮೇಲೆ ಹೀಗೆಲ್ಲ ಆಪಾದನೆ ಮಾಡ್ತಿದ್ದೀರಲ್ಲ ನೀವು. ಮೂರ್ಖತನದಿಂದ ಮಾತಾಡಿ ಇವನ್ ಬದುಕನ್ನು ಹಾಳು ಮಾಡಬೇಡ. ಇವನು ಏನೋ ತಪ್ಪು ಮಾಡ್ತಾ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ದಮ್ಮ, ಕಳ್ತನದಿಂದ ಸುಟ್ಕೆ ಹೊಡೆದಿದ್ದ ಈ ಮನುಷ್ಯ ತಪ್ಪು ಮಾಡಿದ್ದಾನಂತೆ. ಇವನು ಚೆನ್ನಾಗಿರೋದನ್ನ ನೋಡಕ್ಕಾಗಲ್ಲ ಅಂತ ನಿಮ್ಗೆ ಇಷ್ಟ ಬಂದಾಗೆಲ್ಲ ಆರೋಪ ಹೊರಿಸ್ತಿದ್ದೀರಾ? ನನ್ನ ಮಗನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವೇನ್ ಹೇಳ್ಬೇಕಾಗಿಲ್ಲ. ಅವನ ಯೋಗ್ಯತೆ ಬಗ್ಗೆ ನೀನು ಮಾತಾಡಬೇಡ ಪದ್ಮ. ನೋಡು, ಸ್ವಲ್ಪ ದಿವಸದಿಂದ ಅವನ ಮಾತು ನೋಟ ಏನು ಸರಿ ಇಲ್ಲ. ಅದನ್ನ ನೀವ್ ಹೇಳೋದ್ ಬೇಡ. ನನ್ನ ಮಗನ ಮೇಲೆ ಕಳ್ತನದ ಆರೋಪ ಹೊರಿಸಿ ಜೈಲಿಗೆ ಕಳಿಸ್ಬೇಕು ಅಂತ ನೋಡಿದ ಮನುಷ್ಯ ಅಲ್ವಾ ನೀವು? ನಿಮ್ಮಿಂದ ಒಳ್ಳೆ ಹೆಸರು ತಗೋಬೇಕು ಅಂತ ನನ್ನ ಮಗನ ಹಣೆಯಲ್ಲಿ ಏನ್ ಬರ್ದಿಲ್ಲ. ಇವನು ಚೆನ್ನಾಗಿ ಓದಿರೋನು, ನಂಬಕಸ್ತ ಮನುಷ್ಯ ಅಂತಾನೆ ರಕ್ತ ಸಂಬಂಧ ಇಲ್ದಿರೋರೇ ಇವನಿಗೆ ಸಹಾಯ ಮಾಡಿದ್ದಾರೆ. ಆದ್ರೆ ನೀವೇನ್ ಮಾಡಿದೀರಾ? ಹೆತ್ತ ಮಗನೇ ಸಂಶಯದಿಂದ ನೋಡಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ದೀರಾ. ಪದ್ಮ, ಮಗ ಅನ್ನೋ ಕಾರಣಕ್ಕೆ ಅವ್ನು ಮಾಡ್ತಿರೋದೆಲ್ಲ ಸರಿಯಾಗೋದಿಲ್ಲ. ಬಾಯಿ ಮುಚ್ಕೊಂಡಿರ್ತೀರಾ? ನನ್ನ ಮಗ ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೊಂದ್ ವೇಳೆ ತಪ್ಪೆ ಮಾಡಿದ್ರು ಅದನ್ನ ಕೇಳೋ ಹಕ್ಕು ಅಧಿಕಾರ ನಿಮ್ಗಿಲ್ಲ, ತಿಳ್ಕೊಳ್ಳಿ. ಪದ್ಮ, ಏನು ಮಾತಾಡ್ತಿದ್ಯಾ ಅನ್ನೋದು ತಿಳ್ಕೊಂಡು ಮಾತಾಡ್ತಾ ಇದೀಯ ನೀನು? ನಿಮ್ಮನ್ನ ನಂಬೋದು ಆ ಬಿಸಿಲು ಕುದುರೆನ ನಂಬೋದು ಒಂದೇ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ಪದ್ಮ, ನಾನು ಬಿಸಿಲು ಕುದುರೆನ? ನಿನ್ನ ಮೇಲೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಯಾ? ನನ್ ಮೇಲಿರೋ ಪ್ರೀತಿನ ನಾನು ತುಂಬಾ ಚೆನ್ನಾಗಿ ನೋಡಿದೀನಪ್ಪ. ಕಟ್ಕೊಂಡ್ ಹೇಳ್ತೀನ ಸತ್ ಹೆಣ ಅಂತ ಹೇಳಿದ ಮಹಾನ್ ಭಾವ ಅಲ್ವಾ ನೀವು? ಶಾಸ್ತ್ರ ಸಂಪ್ರದಾಯದ ಪ್ರಕಾರ ತಾಳಿ ಕಟ್ಟಿಸ್ಕೊಂಡು ನನ್ನನ್ನ ವಿಷ ಸರ್ಪ ಅಂತ ಹೇಳಿದ್ರಲ್ಲ, ಅದು ನಿಮ್ ಪ್ರೀತಿನಾ? ಪದ್ಮ, ಇವನು ಬದುಕು ಹಾಳಾಗೋಗುತ್ತಲ್ಲ ಅಂತ ನಾನ್ ಚಿಂತೆ ಮಾಡ್ತಾ ಇದ್ದೀನಿ. ನೀನ್ ಹಳೆಯದನ್ನೆಲ್ಲ ಮಾತಾಡಿ ಅನ್ಯಾಯವಾಗಿ ಹಾಳು ಮಾಡ್ತಾ ಇದೀಯಲ್ಲ. ನೋಡ್ ಪದ್ಮ, ಇವನನ್ನ ನನ್ನಿಂದ ಬೇಕಾದ್ರೆ ಕಾಪಾಡಬಹುದು, ಆದ್ರೆ ಅಯ್ಯೋ, ನಿಮ್ಮಿಂದ ಕಾಪಾಡಿದ್ರೆ ಆ ಯಮ್ಮನಿಂದ ಕಾಪಾಡ್ದಷ್ಟೇ ಒಳ್ಳೇದಾಗತ್ತೆ. ಏಯ್, ಇವ್ರ ಹತ್ರ ನಿಂಗೇನೋ ಮಾತು? ನಿಂಗೆ ಹೆತ್ತಪ್ಪನು ಕಲ್ಸಿಟ್ಟು ಹುಣಸೆ ಹಣ್ಣು ಎರಡೂ ಒಂದೇ. ನೀನ್ ದೊಡ್ಡ ಮನುಷ್ಯ ಮಾಡೋದಕ್ಕೆ ಊರಲ್ಲಿ ತುಂಬಾ ಜನ ಇದ್ದಾರೆ. ಹೋಗೋ, ನೀನ್ ಓದೋ ಕೆಲಸ ನೋಡ್ಕೊ ಹೋಗೋ. ನೋಡಿ, ನೀವೇನೇ ಮಾಡಿದ್ರು ನಾನು ಅದನ್ನ ಸಹಿಸ್ಕೊಂಡು ಹೋಗ್ತೀನಿ ಅಂತ ಅನ್ಕೋಬೇಡಿ. ಇನ್ಮೇಲೆ ನನ್ನ ಮಗನ ಮೇಲೆ ಸಂಶಯ ಪಟ್ಕೊಂಡು ಒಂದೇ ಒಂದು ಮಾತಾಡಿದ್ರು ನಿಮ್ಮನ್ನ ನಿಮ್ಮ ಮಗಳನ್ನ ನಡು ಬೀದಿ ನಿಲ್ಸಿ ಮಾನ ಮರ್ಯಾದೆ ಹರಾಜ್ ಹಾಕ್ತೀನಿ, ಮರ್ಯಾದೆ ತೆಗಿತೀನಿ. ನೋಡಿ, ನಡೆಯೋದನ್ನ ಕಲ್ತ್ಕೊಳ್ಳಿ. ಇಲ್ಲ ನೋಡಮ್ಮ, ಇನ್ ಮುಂದೆ ನನ್ನ ಪರ್ಮಿಷನ್ ಇಲ್ದ್ರೆ ಯಾರಾದ್ರೂ ನನ್ನ ಸುಟ್ಕೆ ಸಗದ್ರೆ ಸರಿ ಇರಲ್ಲ. ಏ ಮೋನ, ನಿನಗೆ ಸಿಟ್ಟು ಬಂದ್ರೆ ಏನ್ ಮಾಡ್ತೀಯ ಅಂತ ಇಲ್ಲಿರೋ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ಹೆತ್ತ ಮಗನ ಸಂಶಯದಿಂದ ನೋಡಿದ್ರೆ ಯಾರಾದ್ರೂ ಕೈ ಮಾಡೇ ಮಾಡ್ತಾರೆ. ಆಮೇಲೆ ಹೊಡೆದ ಬಡ್ದ ಹಾಗೆ ಹೀಗೆ ಅಂದ್ರೆ ಅದಕ್ಕೆಲ್ಲ ನಾನ್ ಜವಾಬ್ದಾರಿ ಆಗಲ್ಲ. ಇನ್ನು ಯಾಕೋ ನಿಂತಿದ್ಯಾ? ಸುಟ್ಟು ಮಾರನು ಕೆಟ್ಟ ಮನುಷ್ಯನು ನೋಡ್ತಾ ನಿಂತಿರ್ಬಾರ್ದು. ಹೋಗ್ ನಿನ್ ಕಾಲೇಜ್ಗೆ. ನಾನು ನೋಡ್ತೀನಮ್ಮ. ನೋಡು, ನಾನು ಮತ್ತೆ ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಸೂಟ್ ಕೇಸ್ ಹೇಗಿತ್ತು ಆಗ ರೆಡಿ ಇರಬೇಕು. ಇಲ್ಲ ಅಂದ್ರೆ ಹೋಗೋ. ದಿನ ಇದೆ ರಾಮಣ ಆಗೋಯ್ತು. ತುಳಸಿ, ತುಳಸಿ ಪುಟಿ. ಸಾಹೇಬ್ರು ಈಗ ಅಮ್ಮ ಅವ್ರು ನೋಡಿ ನೀನ್ ಹೇಳ್ದಂಗೆ ಪ್ರೀತಿಯಿಂದ ಮಾತಾಡ್ಸ್ ಬಂದಿದ್ದಾರೆ. ಈಗ ನಿನಗೆ ಸಂತೋಷ ತಾನೇ?
ನಿಮ್ ಪ್ರೀತಿ ಅತ್ತೆ ಇಲ್ಲಿಗೆ ಬಂದಿರೋ ಹಾಗಿದೆ. ಮದ್ವೆಗೆ ನಿಂಗ್ ಸೀರೆ ಎಲ್ಲ ತಗೊಟ್ಟಿದಾರಂತೆ. ತುಳಸಿ, ಈಗ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮಮ್ಮ ಇಷ್ಟು ಬೇಗ ಬದಲಾಗ್ತಾರೆ ಅಂತ ನನ್ ಕನ್ಸು ಅನ್ಕೊಂಡಿರ್ಲಿಲ್ಲ. ತುಂಬಾ ಬದಲಾಗಿದ್ದಾರೆ. ಎಲ್ಲದಕ್ಕೂ ಕಾರಣ ಚಾರುನೇ. ಚಾರು ಜೊತೆ ಮಾತಾಡಿ ಬೆರೆತ್ರೆ ನಮ್ಗೇನಾದ್ರು ತೊಂದರೆ ಆಗತ್ತೆ ಅಂತ ಮೊದ್ಲು ನಾನು ಹೆದರಿದ್ದೆ. ಆದ್ರೆ ಬೇರೆ ಆಗಿದ್ ನಮ್ ಕುಟುಂಬನ ಜೊತೆಗೆ ಸೇರ್ಸಿದ್ದೆ ಚಾರುನೇ. ನಿಜವಾಗ್ಲೂ ಚಾರು ತುಂಬಾ ಒಳ್ಳೆ ಹುಡುಗಿ ತುಳಸಿ. ಅವಳು ನಮ್ ಕುಟುಂಬಕ್ಕೋಸ್ಕರ ಎಷ್ಟು ಹೆಲ್ಪ್ ಮಾಡಿದಾಳೆ. ಆದ್ರೆ ನಾನು ಪಾಪ ಚಾರುಗೆ ದ್ರೋಹ ಮಾಡ್ಬಿಟ್ಟೆ. ಚಾರುಗ್ ನೋಡೋಕ್ ಬರೋ ಗಂಡುಗಳೆಲ್ಲ ಅವಳು ಇಷ್ಟ ಇಲ್ಲ ಅಂತ ಹೇಳೋಗ್ತಾ ಇದ್ದಾರಂತೆ. ಪಾಪ ಅವಳು ಮನಸ್ಸು ತುಂಬಾ ಗಾಸಿ ಮಾಡ್ಕೊಂಡಿದ್ದಾಳೆ. ಚಾರುಗ್ ಏನ್ ಕೊಡ್ತಾ ಇದೆ ಹೇಳು? ಚೆನ್ನಾಗಿರೋ ಹುಡುಗಿ, ಚುಡ್ಕಾದ ಹುಡುಗಿ, ಓದಿರೋ ಹುಡುಗಿ, ಅನುಕೂಲಸ್ತ ಹುಡುಗಿ. ಈಗೆಲ್ಲ ಇದ್ದು ಅವಳು ನೋಡೋಕ್ ಬರೋ ಗಂಡುಗಳೆಲ್ಲ ಆ ರೀತಿ ಹೇಳೋಗೋದಕ್ಕೆ ಏನ್ ಕಾರಣ? ನಾನೇ. ನನ್ನಿಂದಾಗಿ ಚಾರುಗ್ ಮದ್ವೆನೇ ಆಗ್ತಾ ಇಲ್ಲ. ಛೇ, ಆದ್ರೆ ನೀನ್ ಮಾತ್ರ ಇದ್ರೆ ಸಾಕು ಅಂತ ನಾನು ನಿನ್ನ ಮದ್ವೆ ಆಗ್ಬಿಟ್ಟೆ. ಆದ್ರೆ ಚಾರು ಬದುಕೇನಾಗುತ್ತೆ ಅಂತ ನಾನು 1 ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ. ಆ ಸಿಚುವೇಶನ್ ಅಲ್ಲಿ ನಾವಿರ್ಲಿಲ್ಲ. ಈಗ ನಾವಿಬ್ರು ಸಂತೋಷವಾಗೇ ಇದ್ದೀವಿ. ಆದ್ರೆ ಚಾರು ತನ್ನ ಲೈಫ್ ಏನಾಗ್ಬಿಡ್ತು ಅನ್ನೋ ನೋವಲ್ಲಿದ್ದಾಳೆ. ನಾವು ಮಾಡಿರೋ ತಪ್ಪನ್ನ ನಾವೇ ಸರಿ ಮಾಡಬೇಕು ತುಳಸಿ. ಇಲ್ಲಾಂದ್ರೆ ಲೈಫ್ ಲಾಂಗ್ ಚಾರು ಬಗ್ಗೆ ಯೋಚನೆ ಮಾಡ್ತಾ ನಾವಿಬ್ರು ಚಿಂತೆ ಮಾಡೋ ಥರ ಆಗೋಗುತ್ತೆ. ಖಂಡಿತ ನಾವು ಸಹಾಯ ಮಾಡಬೇಕು. ನಾನೇ ನಿಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡೆ. ಏನ್ ಮಾತಾಡೋಣ ಅಂತ ತುಳಸಿ? ಚಾರುಗೆ ಸರಿಯಾದ ಗಂಡನ್ನ ನಾವೇ ನೋಡೋಣವಾ? ಓಹೋ, ಪರವಾಗಿಲ್ವೇ? ನಾನು ಯೋಚನೆ ಮಾಡಿದ್ದೆ, ನೀನ್ ಕೂಡ ಯೋಚನೆ ಮಾಡಿದ್ಯಾ? ಈ ರಂಜಿತ್ನ ಮದ್ವೆ ಆಗದೆ ಇದ್ದಿದ್ದೆ ಒಳ್ಳೇದಾಯ್ತು ಅನ್ನೋ ಮಟ್ಟಿಗೆ ಒಬ್ಬ ಒಳ್ಳೆ ಗಂಡು ನೋಡಿ ಅವಳಿಗೆ ಮದ್ವೆ ಮಾಡಿಸ್ಬೇಕು. ಏನ್ ಹೇಳ್ತೀಯ ತುಳಸಿ? ಹೌದು ರೀ, ಹಾಗೆ ಮಾಡಿದ್ರೆ ನಮಗೂ ಒಂದ್ ಸಮಾಧಾನ ಇರತ್ತೆ. ಏನ್ರಿ, ಒಂದು ವಿಷಯ ಕೇಳಿದ್ರೆ ನೀವ್ ಸಿಟ್ಟು ಮಾಡ್ಕೊಳಲ್ಲ ತಾನೆ? ಏನ್ ತುಳಸಿ ಅಮ್ಮ ಇದು? ಒಳ್ಳೆ ಚಿಕ್ಕ ಮಕ್ಕಳ ತರ ಕೇಳ್ತಾ ಇದೆಯಲ್ಲ. ನಾನೇನ್ ಸಿಡ್ಕನ, ಜಗಳ ಗಂಟನ? ನಾನು ನಿನ್ ಗಂಡ. ಏನೇ ಇದ್ರು ನೀನ್ ಧೈರ್ಯವಾಗಿ ಕೇಳು. ನಿಮ್ಮ ಅದ್ಕೆ ನನ್ನ ಹತ್ರ ಹೇಳಿದ್ದನ್ನ ಯಾರ ಹತ್ರನೂ ಹೇಳ್ಬೇಡಿ ಅಂತ ತಾನೆ ನಾನು ನಿಮ್ಗೆ ಹೇಳಿದ್ದು. ಆದ್ರೆ ನೀವ್ ಹೋಗಿ ನಿಮ್ಮ ಅತ್ಗೆ ಹತ್ರನೇ ನನ್ನ ಹೆಂಡತಿ ಹತ್ರ ಯಾಕೆ ಹೀಗೆ ಮಾತಾಡಿದ್ರಿ ಅಂತ ಕೇಳಿದಿರ. ಓಹೋ, ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು? ಇವತ್ತು ಅವ್ರು ಕಾಲೇಜಿಗೆ ಬಂದಿದ್ರು. ಅನ್ಕೊಂಡೆ. ಮತ್ತೆ ಬೇರೆ ಏನೆಲ್ಲ ಹೇಳಿದ್ರು? ಅವ್ರು ನೀನ್ ಒಳ್ಳೇದಕ್ ತಾನೆ ನಾನು ಹಾಗೆಲ್ಲ ಹೇಳಿದ್ದು. ನೀನು ನಿನ್ ಗಂಡನ ಹತ್ರ ಹೇಳಿ ನನ್ಗೆ ಯಾಕೆ ಬಯಸ್ತೀಯ ಅಂತ ಜಗಳ ಮಾಡ್ಕೊಂಡು ಹೋದ್ರು. ಅವ್ರು ಕೂಲಲ್ಲಿ ಮಾತಾಡೋದು ಸರಿ, ಸಿಟ್ಟಲ್ಲಿ ಮಾತಾಡಿದ್ರು ಸರಿ. ಅವ್ರ ಮೆಂಟಾಲಿಟಿನ ಬದಲಾಯಿಸೋದಕ್ಕಾಗೋದೇ ಇಲ್ಲ. ನನ್ನ ಹೆಂಡತಿ ಮನ್ಸು ಹಾಳಾಗೋ ಥರ ಬೇರೆ ಏನು ಮಾತಾಡಬೇಡಿ ಅಂತ ಅವ್ರಿಗೆ ವಾರ್ ಮಾಡಿ ಬಂದಿದ್ದೆ. ಅಷ್ಟ್ರೊಳಗೆ ಅವ್ರು ಕಾಲೇಜಿಗೆ ಬಂದು ಬತ್ತಿಟ್ಟು ಹೋಗಿದಾರ. ಅವ್ರು ಬೇಕಾದ್ರೆ ಮಾತಾಡ್ ಹೋಗ್ಲಿ, ನೀವ್ಯಾಕೆ ಅನಗತ್ಯವಾಗಿ ಜಗಳ ಮಾಡೋದಕ್ ಹೋಗಿದ್ರಿ? ಆಗತ್ತ? ಅವ್ರು ಏನ್ ಹೇಳಿದ್ರು ಕೇಳ್ಕೊಂಡು ಸುಮ್ಮನಿರ್ಬೇಕು ಅಂತ ಹೇಳ್ತೀಯಾ? ನನ್ನಿಂದ ಅದೆಲ್ಲ ಆಗೋದಿಲ್ಲ ತುಳಸಿ. ಯಾರೇ ತಪ್ಪು ಮಾಡಿದ್ರು ಅದನ್ನ ತಟ್ ಕೇಳ್ತೀನಿ. ಏನ್ ಮಾತಾಡ್ತಾ ಇದೀರಾ ನೀವು? ಅದಕ್ಕೆ ಏನೇ ಹೇಳಿದ್ರು ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನೀವ್ ತಾನೇ ಹೇಳಿದ್ದು. ಮತ್ತೆ ಯಾಕೆ ಜಗಳಕ್ಕೆ ಹೋಗಿದ್ರಿ? ನಾನೇನೋ ಬೇಕು ಅಂತ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ನಿಮ್ಮನ್ನ ಜಗಳಕ್ಕೆ ಕಳಿಸ್ದಾಗ ಮಾತಾಡ್ತಿದ್ದಾರೆ ಅವರು. ಏಯ್ ಏನಾಯ್ತು? ಯಾಕೆ ಈ ರೀತಿ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ಇನ್ನೇನ್ರಿ ಮತ್ತೆ? ನಿಮ್ ಅತ್ಗೆ ಹತ್ರ ಏನು ಕೇಳ್ಬೇಡಿ ಅಂತ ನಾನು ಹೇಳಿಲ್ವಾ? ನೀವ್ ಯಾಕೆ ಅನಗತ್ಯವಾಗಿ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋದ್ರಿ? ಈಗ ನನಗ್ ಕೆಟ್ಟ ಹೆಸರು. ಓ, ನನ್ನಿಂದಾಗಿ ನೀನು ಕೆಟ್ಟ ಹೆಸರು ಬಂತು ಅಂತ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ಅನಗತ್ಯವಾಗಿ ಅದಕ್ಕೆ 2 ಕುಟುಂಬದ ಮಧ್ಯೆ ತಂದಿಡ್ತಾ ಇದ್ದಾರೆ. ಅದೇನು ತಪ್ಪು ಅಂತ ನಿನ್ಗೆ ಅನಿಸ್ತಾ ಇಲ್ಲ ಅಲ್ವಾ? ನಮ್ಮ ಅಮ್ಮನ ಬಗ್ಗೆನೂ ಚಾರು ಬಗ್ಗೆನೂ ಇಲ್ದೇ ಇದ್ದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಅದು ನಿನ್ಗೆ ತಪ್ಪಾಗಿ ಕಾಣಿಸ್ತಾ ಇಲ್ವಾ? ಯಾಕತ್ಗೆ ಈಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೋಗಿ ಕೇಳಿದ್ರೆ ಅದು ನಿನ್ಗೆ ತಪ್ಪಾಗಿ ಕಾಣಿಸುತ್ತಾ? ಸುಮ್ನೆ ಮಾತು ಬದಲಾಯಿಸ್ಬೇಡಿ. ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದೆ ನೀವು ಹೋಗಿ ಕೇಳ್ಬೇಡಿ ಅಂತ ಹೇಳಿದ್ದು. ನೀವ್ ಯಾಕೆ ಹೋಗಿ ಕೇಳಿದ್ರಿ? ಏಯ್, ನಿನ್ಗೆ ಅದಕ್ಕೆ ಹತ್ರ ಮಾತಾಡಬೇಡ, ಅವ್ರನ್ನ ದೂರ ಇಡು ಅಂತ ನಾನು ಹೇಳಿರ್ಲಿಲ್ವಾ? ಮತ್ತ್ಯಾಕೆ ಅವ್ರ ಹತ್ರ ಹೋಗಿ ಮಾತಾಡ್ದೆ? ನಾನೇನ್ ಹೋಗಿ ಮಾತಾಡ್ಲಿಲ್ಲ.
ಅವರೇ ಬಂದು ಮಾತಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಈಗ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಬೊಬ್ಬೆ ಆಗ್ತಾ ಇದೆಯಾ? ಅದಕ್ಕೆ ನಮ್ಮಿಬ್ಬರ ನಡುವೆ ತಂದಾಕ್ಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು. ಹಾ ಜಗಳ ಬರಬಾರ್ದು ಅಂತಾನೆ ನೀವ್ ಅಲ್ಲಿ ಹೋಗಿ ಮಾತಾಡಿದ್ರಿ ಅಲ್ವಾ? ಏಯ್, ನಾನು ಏನ್ ತಪ್ಪು ಮಾಡಿದೀನಿ ಅಂತ ಈ ರೀತಿ ಗಲಾಟೆ ಮಾಡ್ತಾ ಇದೀಯಾ? ನೀವ್ ಏನ್ ಹೇಳಿದ್ರು ಸರಿ, ಅದಕ್ಕೆ ಹತ್ರ ನೀವ್ ಹೋಗಿ ಮಾತಾಡಿದ್ದು ತಪ್ಪು. ಹಾಗಾದ್ರೆ ಅವ್ರು ಮಾಡಿ ಸರಿನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವ್ ಮಾಡಿದ ತಪ್ಪು ತಪ್ಪು ತಪ್ಪು. ಛೀ, ನೀನ್ ಹತ್ರ ಮಾತಾಡೋನ್ಗೆ ಬುದ್ಧಿ ಇಲ್ಲ ಕಣೆ. ಏನ್ರಿ? ಅದೇ ರಂಜಿತ್ ತಪ್ಪು ಮಾಡಿದ್ದಾನೆ ಅಂತ ಹೇಳ್ದಲ್ಲ, ಮತ್ತೆ ಏನ್ರಿ ಗಿನ್ರಿ ಅಂತಲ್ಲ, ಕೈ ತೆಗಿ. ನನಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ನಾನು ಮಾಡಿದ್ದೆಲ್ಲ ತಪ್ಪು. ನನ್ನನ್ನು ಕ್ಷಮಿಸ್ಬಿಡ್ರಿ. ತುಳಸಿ, ಏನಾಯ್ತು? ಯಾಕೆ ಈಗ ಹೇಳ್ತಾ ಇದೀಯಾ? ನಾನು ಮಾತಾಡಿದ ತಪ್ಪು ಅಂತಂದ್ರೆ 2 ಹೇಟ್ ಹೊಡಿರಿ, ಜೋರಾಗಿ ಬೈರಿ, ನಾನು ತಡ್ಕೋತೀನಿ. ಆದ್ರೆ ಈಗ ಮುಖ ತಿರುಗಿಸ್ಕೊಂಡು ಮಾತಾಡದೆ ಹೋದ್ರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ರೀ. ಏನಮ್ಮ ಇದು? ನಾನು ನಿನ್ನ ಹತ್ರ ಮಾತಾಡೋದಿಲ್ಲ ಅಂತ ಯಾರು ಹೇಳಿದ್ದು? ನೀನು ಸರಿ ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಸ್ವಲ್ಪ ಸಿಟ್ಟು ಮಾಡ್ಕೊಂಡೆ. ಅದು ಕೂಡ ನಿನ್ ಮೇಲೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಅಮ್ಮ, ನನ್ನ ಮೇಲೆ ನಾನೇ ಸಿಟ್ಟು ಮಾಡ್ಕೊಂಡೆ. ಇಲ್ಲ ರೀ, ಎಷ್ಟು ಜನ ನನ್ನ ಹತ್ರ ಸಿಟ್ಟಲ್ಲಿ ಮಾತಾಡಿದ್ದಾರೆ. ನನ್ನ ಮುಖನೇ ನೋಡಲ್ಲ ಅಂತ ಬೈದು ಹೋಗಿದ್ದಾರೆ. ಆಗಿಲ್ಲ, ನಾನು ತಡ್ಕೊಂಡೆ. ಆದ್ರೆ ನೀವ್ ನನ್ನಿಂದ ದೂರ ಹೋಗೋದ್ ನೋಡಿ ನನ್ನ ಪ್ರಾಣನೇ ಹೋದಾಗಾಯ್ತು. ಮನ್ಸಿಗೆ ತುಂಬಾ ನೋವಾಗ್ತಿದೆ. ತುಳಸಿ, ತುಳಸಿ, ಏನಮ್ಮ ಇದು? ಒಳ್ಳೆ ಚಿಕ್ಕ ಮಕ್ಕಳ ತರ ಹೇಳ್ತಾ ಇದೆಯಲ್ಲ. ತುಳಸಿ, ನಾನು ಬೇಕು ಅಂತ ಮಾಡ್ಲಿಲ್ಲ ಅಮ್ಮ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು ಪ್ಲೀಸ್ ತುಳಸಿ. ಯಾರೇ ನನ್ನ ಬೇಡ ಅಂತ ದೂರ ತಳ್ಳಿದ್ರು ಚಿಂತೆ ಇಲ್ಲ. ನೀವ್ ನನ್ನ ಬೇಡ ಅಂತ ದೂರ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನಿಮಗ್ ನಾನು ಇಷ್ಟ ಇಲ್ಲ ಅಂತ ಆಗ್ಬಿಟ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನ್ ಸತ್ತೇ ಹೋಗ್ತೀನಿ. ಏ ತುಳಸಿ, ಏನ್ ಮಾತಾಡ್ತಾ ಇದೀಯ ನೀನು? ನಾನ್ಯಾಕೆ ನಿನ್ನನ್ನು ದೂರ ಮಾಡ್ಬೇಕು? ನೀ ನನ್ನ ಪ್ರಾಣ ತುಳಸಿ. ಏನೋ ಸಿಟ್ಟಲ್ಲಿ ಗೊತ್ತಾಗದೆ ಆ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ ತುಳಸಿ. ತುಳಸಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೋಡು, ಮೊದಲು ಅಳೋದನ್ನ ನಿಲ್ಸು, ಕಣ್ಣು ಒರೆಸ್ಕೋ. ಛೇ, ನಾನೊಬ್ಬ ಹುಚ್ಚ. ಯಾರು ಏನೋ ಮಾತಾಡಿದ್ರು ಅಂತ ಸುಮ್ಮನೆ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಬಿಟ್ಟೆ. ಈಗ ನೋಡ್ದಲ್ವಾ, ಅವ್ರು ಅನ್ಕೊಂಡ ಹಾಗೆ ನಮ್ಮಿಬ್ಬರ ನಡುವೆ ಜಗಳ ತಂದಿಟ್ಬಿಟ್ರು. ಇನ್ ಮುಂದೆ ನಾವಿಬ್ರು ಜಗಳ ಮಾಡಬಾರ್ದು ತುಳಸಿ. ನಮ್ಮಿಬ್ಬರ ನಡುವೆ ಯಾರು ಜಗಳ ತಂದಿಕ್ಬೇಕು ಅಂತ ಅನ್ಕೊಂಡ್ರೆ ಆಗ ನಾವಿಬ್ರು ಇನ್ನೂ ಹತ್ರ ಇರಬೇಕು. ನಮ್ಮನ್ನ ಬೇರೆ ಮಾಡಬೇಕು ಅಂತ ಯಾರು ಪ್ರಯತ್ನ ಪಟ್ರೆ ಬೇರೆ ಮಾಡಕ್ ಆಗದಷ್ಟು ಹತ್ರ ಇರಬೇಕು. ಇನ್ ಮುಂದೆ ಈ ರೀತಿ ಜಗಳ ತಪ್ಪು ನಡಿಲೇಬಾರ್ದು. ಇನ್ ಮುಂದೆ ನಮ್ಮಿಬ್ಬರ ನಡುವೆ ಜಗಳ ಬರೋದೇ ಇಲ್ಲ ತುಳಸಿ. ನನ್ನನ್ನು ನಂಬು ತುಳಸಿ. ಇನ್ ಮುಂದೆ ಸಿಟ್ಟು ಮಾಡ್ಕೊಳಲ್ಲ ತಾನೆ? ಇಲ್ಲ ತುಳಸಿ. ಸಿಟ್ಟಲ್ಲಿ ನನ್ನ ಹತ್ರ ಮಾತು ನಿಲ್ಸಲ್ಲ ತಾನೆ? ಇನ್ ಮುಂದೆ ನಿನ್ ಮೇಲೆ ಸಿಟ್ಟು ಬಂದ್ರೆ ನಿನ್ನ ಗಟ್ಟಿಯಾಗಿ ತಪ್ಕೋತೀನಿ. ಇನ್ ಮುಂದೆ ನಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಆ ಯಮ್ಮನಿಂದನೂ ಸಾಧ್ಯ ಇಲ್ಲ. ಆಫ್ಟರ್ ಆಲ್ ನಮ್ಮ ಅದಕ್ಕೆ ನಮ್ಮನ್ನ ಬೇರೆ ಮಾಡ್ಬಿಡ್ತಾರಾ? ಇದೆಲ್ಲ ಸಣ್ಣ ವಿಷಯ ಪುಟ್ಟಿಯಮ್ಮ, ನೀನು ಫೀಲ್ ಮಾಡ್ಕೊಳ್ಳೋದೇ ಬೇಡ. ಮೊದಲು ನೀನು ಕಣ್ಣೊರೆಸ್ಕೋ, ನಗಮ್ಮ, ನಗು ತುಳಸಿ. ಎಲ್ಲಿ ಹೇಗ್ ನಗ್ತೀಯ ನೋಡೋಣ. ಇದೇ ರೀತಿ ನೀನ್ ನಗ್ತಾನೆ ಇರಬೇಕು. ಬಾ ಬಾ ಹೋಗೋಣ. ಅಪ್ಪ ಫೋನ್ ಬಡ್ಕೋತಾನೆ, ರಿಸೀವ್ ಮಾಡ್ಬಾರ್ದಾ? ತಡಿದಿದೆ, ಫೋನ್ ತೆಗಿಬೇಡ. ಯಾಕಪ್ಪ? ನಿನಗೆ ವಿಷಯ ಗೊತ್ತಿಲ್ಲಮ್ಮ, ಇದು ಉಸಿರು ಬಿಗಿ ಹಿಡಿದು ಮಾತಾಡ್ಬೇಕಾದಂತ ಫೋನು. ನಾನೇ ತಗೋತೀನಿ. ಹಲೋ, ಹಾಗೇನು ಇಲ್ಲ. ನೀವ್ಯಾರು? ಏನು ಹಿಂಡಿನ ರೀ? ನಾವು ಕುಣಗಲ್ಗೆ ಕುದುರೆ ಕಳಿಸಿ ಅಭ್ಯಾಸ ರೀ. ಫೋನ್ ಇಡ್ರಿ. ರಾಂಗ್ ನಂಬರ್. ಏನಾಯ್ತಪ್ಪ? ಮೂಗ್ ಮುಚ್ಕೊಂಡು ಹಸು ಹಿಂಡಿ ಕುದುರೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಇನ್ನೇನಮ್ಮ ಮಾಡ್ಲಿ ನಾನು?
ಮನೆಗೆ ಫೋನ್ ಬಂದ್ರೆ ಉಸಿರು ಬಿಗಿ ಹಿಡಿದು ಮಾತಾಡಬೇಕು ಅಂತ ನಿಮ್ಮ ಅಣ್ಣ ಹೇಳಿದಾನೆ. ಉಸಿರೇನಾದರೂ ಬಿಟ್ರೆ ಅಷ್ಟೇ, ತೊಂದರೆ ಬಂತು ಅಂತಾನೆ ಲೆಕ್ಕ. ಏನಪ್ಪ ಯಾವ್ದೋ ಫೋನ್ ಬಂದಂಗಿತ್ತು. ನೀನ್ ಎತ್ಕೊಳ್ಳೋ ಅಂತ ಫೋನ್ ಯಾವುದು ಬರಲಿಲ್ಲ ಕಣೋ. ಉಸಿರು ಬಿಡೋ ಅಂತ ಫೋನ್ ಬಂದ್ರೆ ನಾನೇ ಹೇಳ್ತೀನಿ. ಓ ಏನ್ ಕಿಂಡಲ್ಲ. ಮಾತಾಡಪ್ಪ, ತಗೊಳ್ಳೋ. ನಡಿ ನಡಿ. ಹಲೋ ನೋಡಿದ್ಯಾ ಅವನು ಹೇಗೆ ಹಾವಿನ ತರ ಉಸಿರು ಬಿಗಿ ಇಟ್ಕೊಂಡಿದ್ದಾನೆ ಅಂತ? ಹಲೋ ಹಲೋ, ನಾನು ಆನಂದ್ ಮಾತಾಡ್ತಿರೋದು. ಬುಜ್ಜಿಪ್ಪ ಏನಾಯ್ತು? ಎಂಗೇಜ್ ಆಗಿತ್ತು. ಯಾರ ಹತ್ರ ಮಾತಾಡ್ತಿದ್ರಿ? ಹಲೋ ಬುಜ್ಜಿಮ. ಹಲೋ ಹೇಳು ಪುರುಷೋತ್ತಮ, ಏನ್ ಸಮಾಚಾರ? ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಏನಾಯ್ತು ಬುಜ್ಜಿಪ್ಪ? ಯಾಕೆ ಮಾತಾಡ್ತಿಲ್ಲ? ಹತ್ರ ಯಾರಾದ್ರೂ ಇದಾರಾ? ಹೌದು. ಓ ಅಮ್ಮನಾ? ಓಹೋ ಅಪ್ಪನಾ? ಹೋಗಿ ಬುಜ್ಜಿಪ್ಪ, ನೀವು ಪ್ರೀತಿಯಿಂದ ಮಾತಾಡೋಣ ಅಂದ್ರೆ ಗೂಬೆ ತರ ಹೂಗುಡ್ತಾ ಇದ್ದೀರಾ. ನಾನು ಪ್ರಶ್ನೆ ಕೇಳಿದಾಗ ಹೌದಾದ್ರೆ ಹೌದು ನೀ, ಅಲ್ಲ ಅಂದ್ರೆ ಅಲ್ಲ ಅಂತ ಹೇಳಿ. ಉಹು ಅಂದ್ರೆ ನಾನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ನಿನ್ ಮೊದಲನೇ ಪ್ರಶ್ನೆ ಕೇಳಿದ್ಯಲ್ಲ ಅದಕ್ಕೆ ಉತ್ತರ ಹೌದು. ಎರಡನೇ ಪ್ರಶ್ನೆ ಕೇಳಿದ್ಯಲ್ಲ ಅದಕ್ಕೆ ಉತ್ತರ ಇಲ್ಲ. ನೀನು ಮೂರನೇ ಪ್ರಶ್ನೆ ಕೇಳಿದ್ಯಲ್ಲ ಅದಕ್ಕೆ ಉತ್ತರ ಹೌದು ಇಲ್ಲ. ಎರಡು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಬುಜ್ಜಿಪ್ಪ, ನಂಗ್ ತಲೆ ಚಚ್ಕೊಳ್ಳೋ ತರ ಆಗ್ತಿದೆ. ನನಗೂನು. ಓ ಅಪ್ಪ ಅಮ್ಮ ನಿಮ್ ಪಕ್ಕದಲ್ಲೇ ಇದ್ದಾರಾ? ಅಯ್ಯೋ, ನಿಮ್ ಹತ್ರ ಮಾತಾಡೋ ಬದಲು ಮಿಸ್ಡ್ ಕಾಲ್ ಕೊಟ್ಟು ರಾಂಗ್ ನಂಬರ್ ಹತ್ರ ಮಾತಾಡ್ಬೋದು. ಹೌದು, ನನ್ನ ನಾದ್ನಿ ಇನ್ನೂ ಟ್ಯೂಷನ್ ಇಂದ ಬಂದಿಲ್ವಾ? ಹೌದು, ಇಷ್ಟೊತ್ತಿಗೆ ಬಂದಿರ್ಬೇಕಲ್ಲ. ಹೌದು, ನಿನಗೆ ಫುಲ್ ಡೀಟೇಲ್ಸ್ ಗೊತ್ತು, ಒಪ್ಕೋತೇನೆ. ಆದ್ರೆ ಅದನ್ನ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಅರ್ಥ ಆಯ್ತಾ? ಗೊತ್ತಾಯ್ತು ಪುರುಷೋತ್ತಮ, ಗೊತ್ತಾಯ್ತು. ಪುರುಷೋತ್ತಮನ? ಹೌದು, ನೀವ್ ನನ್ನನ್ನ ಪುರುಷೋತ್ತಮ ಅಂತ ಕರಿಬೋದು, ನಾನ್ ನಿಮ್ಮನ್ನ ಪುರುಷೋತ್ತಮ ಅಂತ ಕರಿಬಾರ್ದಾ? ಓಕೆ ಗುರು. ಏನಾದ್ರೂ ಮಾತಾಡು ಬುಜ್ಜಿಪ್ಪ. ಆಸೆಯಿಂದ ಫೋನ್ ಮಾಡಿದ್ರೆ ಚಡ್ಪಡಿಸೋ ತರ ಮಾತಾಡ್ತಿದ್ದೀರಾ. ಹೋಗಿ ಬುಜ್ಜಿಪ್ಪ, ನನ್ನ ಉತ್ಸಾಹ ಎಲ್ಲ ಹೊಟ್ಟೋಯ್ತು. ಮದ್ವೆ ಆದ್ಮೇಲೆ ನನ್ನನ್ನ ನೀವು ಹೇಗೆಲ್ಲ ನೋಡ್ಕೋತೀರಾ ಅಂತ ಕೇಳ್ಬೇಕು ಅಂತಿದ್ದೆ. ನೀವ್ ನನ್ ಜೊತೆ ಮಾತಾಡೋದೇ ಇಲ್ಲ ಅಂತ ಇದ್ದೀರಾ. ನಾನಿವಾಗ ಏನ್ ಮಾಡ್ಲಿ? ಅದೇ ನನಗೂ ಗೊತ್ತಾಗ್ತಿಲ್ಲ. ಹಾ, ಒಂದ್ ಐಡಿಯಾ ಮಾಡೋಣ.